ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಮತ್ತು ಇವತ್ತಿನ ರೆಸಿಪಿ ಬಂದು ಬೀನ್ಸ್ ಕಾಳು ಬರುತ್ತೆ ಅಲ್ವಾ, ಅದರಿಂದ ಪಲ್ಯನ ಹೇಗೆ ಮಾಡೋದು ಅಂತೇಳಿ ತೋರಿಸೋಣ ಅಂತ ಹೇಳಿ. ದೋಸೆ ಅಥವಾ ಚಪಾತಿ, ರೊಟ್ಟಿ, ಮುದ್ದೆ ಜೊತೆಗೆ ಕೂಡ ಇದನ್ನು ಪಲ್ಯದ ಥರ ನಾವು ಬಳಸ್ಕೋಬೋದು. ಮತ್ತು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ನಾನು ಈ ಥರ ಬೀನ್ಸ್ದು ಕಾಳು ಬರುತ್ತೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ಬಲ್ತಿರ್ತವೆ ಅಲ್ವಾ, ಅದರಿಂದ ಈ ಥರ ಹಿಂಗೆ ಸುಳಿದು ಸಪ್ರೇಟ್ ಮಾಡ್ಕೊಂಡಿರೋದು ಕಾಳನ್ನು ನೋಡಿ. ಮತ್ತು ಇದನ್ನು ಇವಾಗ ಸಪ್ರೇಟ್ ಬೇಯಿಸ್ಕೊಳ್ಬೇಕು, ನೀರಿಂದ ತೊಳೆದು. ನೋಡಿ, ನೀರು ಕೂಡ ಬಿಸಿ ಆಗುತ್ತೆ. ಒಂದು 2 ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕು. ಇವಾಗ ಬೆಂದಿರ್ತವೆ. ನೋಡಿ, ಇವಾಗ ಇದನ್ನು ನೀರು ಸಪ್ರೇಟ್ ಮಾಡ್ಕೋಬೇಕು. ಮತ್ತು ಇವಾಗ ಇದೇ ಕುಕ್ಕರಿಂದ ನಾನು ಒಗ್ಗರಣೆ ಮಾಡ್ಕೊತೀನಿ. ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡೋಣ. ನೋಡಿ, ನಾನು ಅದೇ ಕುಕ್ಕರ್ನ ಇಟ್ಕೊಂಡು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗೈತಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಎಲೆ, ಮತ್ತು ಒಂದು 4 ಪೀಸ್ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಇವಾಗ ಈರುಳ್ಳಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೈತಲ್ವ. ಇವಾಗ ಟೊಮೊಟೊನ ಹಾಕೋತಿದ್ದೀನಿ. ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಟೊಮೊಟೊ ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನಾನು ಒಂದು ಚಿಕ್ಕ ಸೈಜ್ ಟೊಮೊಟೊನ ತಗೊಂಡಿದ್ದೀನಿ. ನೋಡಿ, ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲೆ ಟೇಸ್ಟಾಗಿರಲಿ ಅಂತ ಅಷ್ಟೇ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಕಾಳು ಬೇಯಕ್ಕಿಡ್ಬೇಕಾದ್ರೆ ನೀವು ಉಪ್ಪು ಹಾಕ್ಕೊಂಡಿರ್ತೀರಲ್ವ, ಸೊ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇವಾಗ ಇದಕ್ಕೆ ತೆಂಗಿನಕಾಯಿನ ಸೇರಿಸ್ಕೊಳ್ಳಿ. ನೀವು ತೆಂಗಿನಕಾಯಿನ ಹಾಕಿದಷ್ಟು ನಿಜವಾಗ್ಲೂ ಈ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ತೆಂಗಿನಕಾಯಿ ಹಾಕಿರ್ತೀವಲ್ವಾ, ಸೊ ಅದಕ್ಕೆ ಉರಿ ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೊಳ್ಳೋಣ. ಮತ್ತಿವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊನೆ ಸ್ಟೇಜು ಇಂಪಾರ್ಟೆಂಟ್, ಕಾಳನ್ನು ಹಾಕ್ಕೊಳ್ಳಿ. ಬೀನ್ಸ್ ಕಾಳನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ. ನೋಡಿ, ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈ ಪಲ್ಯನ, ಬೀನ್ಸ್ ಕಾಳಿಂದ ಪಲ್ಯನ ಮಾಡ್ಕೋಬೋದು ಅಂತ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ದೋಸೆ ಜೊತೆ ಅಥವಾ ಚಪಾತಿ, ಮುದ್ದೆ ಜೊತೆ ಸೈಡಿಗೆ ಪಲ್ಯ ಥರನೂ ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಬೀನ್ಸ್ ಕಾಳು ಪಲ್ಯನ ನೀವು ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.